ಪಹಲ್ಗಾಮ್ ಕಣಿವೆಯಲ್ಲಿ ಭಯೋತ್ಪಾದಕರು ದಾಳಿಯನ್ನು ನಡೆಸಿ 26 ಅಮಾಯಕರು ಸಾವಿಗೆ ಈಡಾಗುವಂತೆ ಮಾಡಿದ್ರು. ಇನ್ನು ಪ್ರತಿ ದಾಳಿಯನ್ನ ತಡೆಯುವಂತೆ ಅಮೆರಿಕಾಗೆ ಪಾಕಿಸ್ತಾನ ಮನವಿಯನ್ನ ಮಾಡಿಕೊಳ್ತಾ ಇದೆ. ಅಮೆರಿಕಾದಿಂದ ಉಗಿದು ಉಪ್ಪಿನಕಾಯಿ ಹಾಕಿಸ್ಕೊಂಡಿದೆ ಪಾಕಿಸ್ತಾನ. ಛೀಮಾರಿ ಬೆನ್ನಲ್ಲೇ ಮುಸ್ಲಿಂ ಟ್ರಂಪ್ ಕಾರ್ಡ್ ಬಳಕೆಗೆ ಪ್ಲಾನ್ ಅನ್ನ ಮಾಡ್ತಾ ಇದೆ ಪಾಕಿಸ್ತಾನ. ಛೀಮಾರಿ ಹಾಕಿದ ಬೆನ್ನಲ್ಲೇ ಮುಸ್ಲಿಂ ಟ್ರಂಪ್ ಕಾರ್ಡ್ ಅನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಪಾಕಿಸ್ತಾನ ಈಗ ಮುಂದಾಗ್ತಾ ಇದೆ. ಮಧ್ಯಪ್ರಾಚ್ಯದ ಮುಸ್ಲಿಂ ದೇಶಗಳ ಜೊತೆಗೆ ಪಾಕ್ ಪ್ರಧಾನಿ ಸಭೆಯನ್ನ ನಡೆಸಿದ್ದಾರೆ. ಸೌದಿ ರಾಯಭಾರಿ ನವಾಫ್ ಬಿನ್ ಸಯೀದ್ ಅಲ್ ಮಲಿಕಿ ಸಭೆಯನ್ನ ಮಾಡಿರೋದು. ಯುಎಇ ರಾಯಭಾರಿ ಹಮದ್ ಒಮೈದ್ ಅಲ್ ಜಬಿ ಇವರು ಸಭೆಯನ್ನ ಮಾಡಿದ್ದಾರೆ. ಕುವೈತ್ ರಾಯಭಾರಿ ನಾಸಿರ್ ಅಬ್ದುಲ್ ರೆಹಮಾನ್ ಜಾಸರ್ ಅವರನ್ನ ಭೇಟಿ ಸಹ ಮಾಡಲಾಗಿದೆ. ಮುಸ್ಲಿಂ ದೇಶಗಳಿಗೆ ಸಹೋದರ ದೇಶಗಳು ಅಂತ ಕರೆದಿದ್ದಾರೆ ಈ ಶರೀಫ್. ಪ್ರತಿದಾಳಿ ನಡೆಸಬಾರದು, ಈ ನಿಟ್ಟಿನಲ್ಲಿ ಭಾರತದ ಮೇಲೆ ಒತ್ತಡವನ್ನ ಹೇರಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಹಬಾಜ್ ಶರೀಫ್ ಈ ರೀತಿ ಮಾತಾಡಿರೋದು. ಮುಸ್ಲಿಂ ದೇಶಗಳು ನಮಗೆ ಸಹೋದರರಂತೆ, ಸಹೋದರ ದೇಶಗಳು ಅಂತಾನೂ ಹೇಳಿದ್ದಾರೆ. ಇನ್ನು ಪ್ರತಿದಾಳಿ ನಡೆಸಬಾರ್ದು ಭಾರತ ನಮ್ಮ ಮೇಲೆ, ಈ ರೀತಿ ಅವರಿಗೆ ಒತ್ತಡವನ್ನ ಹೇರಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಮೆರಿಕಾದಿಂದ ಛೀಮಾರಿ ಹಾಕಿಸಿಕೊಂಡ ಬೆನ್ನಲ್ಲೇ ಸದ್ಯ ಈಗ ಮುಸ್ಲಿಂ ಟ್ರಂಪ್ ಕಾರ್ಡ್ ಅನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದ ಮುಸ್ಲಿಂ ದೇಶಗಳ ಜೊತೆಗೆ ಪಾಕಿಸ್ತಾನದ ಪ್ರಧಾನಿ ಸಭೆಯನ್ನ ನಡೆಸಿರೋದು. ಸೌದಿ ರಾಯಭಾರಿ ನವಾಫ್ ಬಿನ್ ಸಯೀದ್, ಯುಎಇ ರಾಯಭಾರಿ ಹಮದ್ ಒಮೈದ್ ಅಲ್ ಜಬಿ ಹಾಗೂ ಕುವೈತ್ ರಾಯಭಾರಿ ನಾಸಿರ್ ಅಬ್ದುಲ್ ರೆಹಮಾನ್ ಜಾಸರ್ ಅವರನ್ನ ಭೇಟಿ ಮಾಡಿದ್ರು. ಮುಸ್ಲಿಂ ದೇಶಗಳಿಗೆ ಸಹೋದರ ದೇಶಗಳು ಅಂತಾನೂ ಶಹಬಾಜ್ ಶರೀಫ್ ಕರೆದಿರೋದು. ಇನ್ನು ಭಾರತ ನಮ್ಮ ಮೇಲೆ ಯಾವುದೇ ರೀತಿಯ ಪ್ರತಿದಾಳಿ ನಡೆಸದಿರುವಂತೆ ಒತ್ತಡ ಹೇರಿ ಅನ್ನುವಂತಹ ಮನವಿಯನ್ನು ಸಹ ಮಾಡಿಕೊಂಡಿದ್ದಾರೆ.